ಯಾಕೋ ಏನೋ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ಯಾ? ಏನಾಯ್ತು? ಕೋಚ್ ಅದೇ ನಮ್ಮ ಬಾಡಿಲಿ ಯಾವ್ದಾವ್ದು ವಿಟಮಿನ್ಸ್ ಉತ್ಪತ್ತಿ ಆಗುತ್ತೆ, ಹೆಂಗ್ ಉತ್ಪತ್ತಿ ಆಗುತ್ತೆ ಅಂತ ಯೋಚನೆ ಮಾಡಿದ್ದೀನಿ ಕೋಚ್. ಅಷ್ಟೇ ತಾನೇ, ಬಾ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಇರ್ಷಾದ್, ಫಿಟ್ನೆಸ್ ಕೋಚ್. ಕೆಲವು ವಿಟಮಿನ್ಗಳು ಮಾನವ ದೇಹದೊಳಗೆ ನಮ್ಮ ಸ್ವಂತ ಕೋಶದಿಂದ ಅಥವಾ ಕರುಳಿನ ಬ್ಯಾಕ್ಟೀರಿಯಾದಿಂದ ಉತ್ಪತ್ತಿಯಾಗುತ್ತವೆ. ಅವು ಯಾವ್ಯಾವು ಅಂತ ಹೇಳೋಣ ಬನ್ನಿ. ವಿಟಮಿನ್ ಡಿ, ವಿಟಮಿನ್ K2, ಬಯೋಟಿನ್, B7, ಫೋಲೈಟ್, B9. ಈ 4 ವಿಟಮಿನ್ ನಮ್ಮ ದೇಹದಿಂದ ಉತ್ಪಾದಿಸಲ್ಪಡುತ್ತದೆ. ನಮ್ಮ ದೇಹದಲ್ಲಿ ವಿಟಮಿನ್ಸ್ ಹೇಗೆ ಉತ್ಪತ್ತಿಯಾಗುತ್ತದೆ ಅಂದರೆ, ಫಸ್ಟ್ ಒನ್ನು ವಿಟಮಿನ್ ಡಿ. ಬೆಳಗ್ಗಿನ ಸೂರ್ಯನ ಬೆಳಕಿನಿಂದ ಇದು ಉತ್ಪತ್ತಿಯಾಗುತ್ತದೆ, ವಿಟಮಿನ್ ಡಿ. ವಿಟಮಿನ್ K2 ಕರುಳಿನಲ್ಲಿರುವ ಉತ್ತಮ ಬ್ಯಾಕ್ಟೀರಿಯಾದಿಂದ ಉತ್ಪತ್ತಿಯಾಗುತ್ತದೆ. ವಿಟಮಿನ್ B7 ಕರುಳಿನ ಬ್ಯಾಕ್ಟೀರಿಯಾದಿಂದ ಸಣ್ಣ ಪ್ರಮಾಣದಲ್ಲಿ ವಿಟಮಿನ್ B7 ಉತ್ಪತ್ತಿಯಾಗುತ್ತದೆ. ವಿಟಮಿನ್ B9 ಕೆಲವು ಕರುಳಿನ ಬ್ಯಾಕ್ಟೀರಿಯಾದಿಂದ ಸಣ್ಣ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತದೆ. ಈ 4 ವಿಟಮಿನ್ಸ್ ನಮ್ಮ ದೇಹದಿಂದ ಉತ್ಪತ್ತಿಯಾಗುತ್ತದೆ. ಥ್ಯಾಂಕ್ ಯು.